ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಪ್ರಾರಂಭದಲ್ಲಿ ಹರಿ, ಕಂಠಿ, ವೈಭವಿ, ಬ್ಯಾಟ್ರಿ ಎಲ್ಲರೂ ಗ್ಯಾರೇಜಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ವೈಭವಿ ಕೇಳ್ತಾಳೆ, ಹರಿ ಅಣ್ಣ, ಚಂದನ ಅವ್ರು ಹೇಗಿದ್ದಾರೆ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅವರಿಗೇನು, ಅವರಂತೂ ಸೂಪರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆಗ ವೈಭವಿ ಕೇಳ್ತಾಳೆ, ಹರಿ ಅಣ್ಣ, ನೀವು ಚಂದನ ಅವ್ರನ್ನ ತುಂಬ ಪ್ರೀತಿ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಹೌದು, ನಾನಂತೂ ತುಂಬಾ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ವೈಭವಿ ಕೇಳ್ತಾಳೆ, ಅವರಿಗೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಹೌದು, ನಾನು ಅವರಿಗೋಸ್ಕರ ಏನು ಬೇಕಾದರೂ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ವೈಭವಿ ಕೇಳ್ತಾಳೆ, ಅಣ್ಣ, ಈಗ ಒಂದು ಸಿಚುವೇಶನ್ ಬರುತ್ತೆ, ನಿಮ್ಮ ಮನೆಯವರು ಮುಖ್ಯನಾ ಅಥವಾ ಚಂದನ ಅವರು ಮುಖ್ಯನಾ ಅಂತ ಬಂದಾಗ ನೀವು ಯಾರನ್ನು ಚೂಸ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಯ್ಯೋ, ಅದರಲ್ಲೇನು ಡೌಟ್ ಇದೆ, ನಾನಂತೂ ಚಂದನ ಅವರನ್ನೇ ಚೂಸ್ ಮಾಡೋದು ಅಂತ ಹೇಳ್ತಾರೆ. ಆಗ ವೈಭವಿ ಕಂಠಿಯ ನೋಡ್ಕೊಂಡು ತುಂಬ ಸಿಟ್ಟಲ್ಲಿರ್ತಾಳೆ. ಇನ್ನು ವೈಭವಿ ಕೇಳ್ತಾಳೆ, ಅಲ್ಲ ಅಣ್ಣ, ಇವಾಗ ನಿಮಗೊಂದು ಪ್ರಾಬ್ಲಮ್ ಆಗುತ್ತೆ, ಆವಾಗ ಚಂದನ ಮನೆ ಬಿಟ್ಟು ಹೋಗಬೇಕಾಗುತ್ತೆ. ಆವಾಗ ನೀವು ಚಂದನ ಅವರೊಟ್ಟಿಗೆ ಮನೆ ಬಿಟ್ಟು ಹೋಗ್ತೀರಾ ಅಥವಾ ನಿಮ್ಮ ಮನೆಯವ್ರು ಬೇಕಂತ ಹೇಳ್ಕೊಂಡು ಮನೇಲಿ ಇರ್ತೀರಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದರಲ್ಲೇನಿದೆ, ನಾನಂತೂ ಚಂದನ ಅವ್ರು ಎಲ್ಲಿ ಹೋಗ್ತಾರೋ ನಾನು ಅವ್ರ ಜೊತೆನೇ ಹೋಗ್ತೇನೆ ಅಂತ ಹೇಳ್ತಾನೆ. ಆಗಂತೂ ವೈಭವಿಗೆ ತುಂಬಾ ಸಿಟ್ಟು ಬರುತ್ತೆ. ವೈಭವಿ ಕಂಠೆ ನೋಡ್ತಾನೆ ಇರ್ತಾಳೆ. ಇನ್ನು ವೈಭವಿ ಹೇಳ್ತಾಳೆ, ಅಂದರೆ ನಿಮ್ಮ ಮನೆಯವ್ರು ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಮನೆಯವರು ಇಂಪಾರ್ಟೆಂಟ್, ಆದರೆ ಚಂದನ ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ, ಚಂದನ ಅವರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ನೋಡಿದ್ಯಾ ಕಂಠಿ, ನಿನ್ನ ಅಣ್ಣ ಚಂದನ ಅವರನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆದರೆ ನೀನೇನು ಮಾಡ್ತೀಯಾ ನೋಡು, ಅವರಿಗೋಸ್ಕರ ಮನೆ ಬಿಟ್ಟು ಬೇಕಾದರೂ ಬರ್ತಾರೆ, ಆದರೆ ನೀನೇನು ಲವ್ ಮಾಡ್ತೀಯಾ, ನಿನಗೆ ನನ್ನ ಮೇಲೆ ಲವ್ವೇ ಇಲ್ಲ, ನೀನೇನಂತ ಹೇಳಿದಿ, ನನಗೋಸ್ಕರ ಏನು ಮಾಡಲ್ಲ ಅಂತ ಹೇಳಿದೆ. ಆದರೆ ಹರಿಯಣ್ಣ ನೋಡ್ಕೊಂಡು ಬಾಯಿ ಬಂದಾಗೆ ಬೈತಾನೆ ಇರ್ತಾಳೆ. ಅವರೆಲ್ಲ ಕಿವಿಯೆಲ್ಲ ಮುಚ್ಕೊಂಡಿರ್ತಾರೆ, ಆದರೂ ಇವಳು ನಾನ್ ಸ್ಟಾಪ್ ಆಗಿ ಬೈತಾನೆ ಇರ್ತಾಳೆ. ಇನ್ನು ಈ ಕಡೆ ಮನೇಲಿ ಎಲ್ಲರೂ ಇರ್ತಾರೆ. ಅನಿತನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅನಿತಾ ಫ್ರೆಂಡ್ಸ್ ಬಂದು ಹರಿ ಹರಿ ಅಂತ ಹೇಳ್ಕೊಂಡು ಕರಿತಾ ಇರ್ತಾರೆ ಹೊರಗಿಂದ. ಆಗ ನಟರಾಜ್ ಹೇಳ್ತಾನೆ, ಯಾರಪ್ಪ ನೀವು, ಯಾರು ನೀವಲ್ಲ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಹರಿ ಫ್ರೆಂಡ್ಸ್ ನಾವು ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಇವರೇನು ಇಷ್ಟು ಡೀಸೆಂಟ್ ಆಗಿದ್ದಾರೆ, ಡೀಸೆಂಟ್ ಆದವ್ರು ಹರಿ ಫ್ರೆಂಡ್ಸಾ ಅಂತ ಯೋಚನೆ ಮಾಡ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ನಾನೇ ಹೊರಗೆ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಇನ್ನು ಮುತ್ತು ಹೊರಗೆ ಹೋಗ್ತಾನೆ. ಹೊರಗೆ ಹೋದಾಗ ಹರಿಯಲ್ಲಿ ಹರಿನ್ ಕರೀರಿ ಅಂತ ಹೇಳ್ತಾರೆ. ಆಗ ಕಂಠಿ ಕೂಡ ಬರ್ತಾನೆ. ಆಗ ಕಂಠಿ ಹೇಳ್ತಾನೆ, ನೀವ್ಯಾಕೆ ಮತ್ತೆ ಪುನಃ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ನಮಗೆ ಹರಿನ್ ಕರೀರಿ, ಮೊದಲು ನಮಗೆ ಹರಿಬೇಕು. ಅನಿತಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತುಂಟಾ, ಮದುವೆ ಆಗಿದೆ ಅಂತ ಗೊತ್ತಿದ್ದು ಅವನ್ಯಾಕೆ ಇವಳ ಜೊತೆ ಇಷ್ಟು ಮಾತಾಡಬೇಕಿತ್ತು, ಇವಳನ್ನ ಯಾಕೆ ಲವ್ ಮಾಡಬೇಕಿತ್ತು, ಈಗ ಅವಳು ಡೋರ್ ಓಪನ್ ಮಾಡ್ತಿಲ್ಲ, ಲಾಕ್ ಮಾಡ್ಕೊಂಡಿದ್ದಾಳೆ, ನಾವೇನು ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ನಟರಾಜ ಹೇಳ್ತಾನೆ, ಅಯ್ಯೋ, ಡೋರ್ ಲಾಕ್ ಆಗಿದ್ರೆ ಇಲ್ಲಿಗೆ ಯಾಕೆ ಬರ್ತೀಯಾ, ನೋಡು, ಮೊದಲನೇವನಿದ್ದಾನಲ್ಲ ಇವನು ಮೇಸ್ತ್ರಿ, ಇನ್ನು ಎರಡನೇವನು ಕ್ಯಾಬ್ ಡ್ರೈವರ್, ಇನ್ನು ಮೂರನೇವನು ಗ್ಯಾರೇಜ್, ಇನ್ನು ನಾಲ್ಕನೇವನು ಓದ್ತಾ ಇದ್ದಾನೆ. ಇಲ್ಲಿ ಯಾರು ಡೋರ್ ರಿಪೇರಿ ಮಾಡಲ್ಲ, ಬೇಕಾದರೆ ಕಾರ್ಪೆಂಟರನ್ನು ಕರಡಿ, ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಅಪ್ಪ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಈ ಟೈಮಲ್ಲಿ ಏನು ನಿಮ್ಮ ತಮಾಷೆ ಮಾಡ್ತೀರಾ ಅಂತ ಬೈತಾನೆ. ಇನ್ನು ಅವ್ರು ಹೇಳ್ತಾರೆ, ನೋಡಿ, ನನಗೆ ಮೊದಲು ಹರಿನ್ ಕರಡಿ, ಇವತ್ತು ಹರಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಹೇಳ್ತಾರೆ. ಆಗ ಹರಿ ಬರ್ತಾನೆ, ಏನೋ ನಿಮ್ಮದು ಅಂತ ಕೇಳ್ತಾನೆ. ಆವಾಗ ಅವ್ನು ಹೇಳ್ತಾರೆ, ನೀನು ಮದುವೆ ಆಗಿದ್ರು ಯಾಕೆ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ, ಅವಳನ್ನು ಯಾಕೆ ಲವ್ ಮಾಡಿದ್ಯಾ, ಅವಳಂತೂ ತುಂಬ ಕೂಗ್ತಿದ್ದಾಳೆ, ಯಾವಾಗ ನಿನಗೆ ಮದುವೆ ಆಗಿದ್ದನ್ನು ವಿಚಾರ ಗೊತ್ತಾಯಿತು ಆವಾಗಲಿಂದ ಅವಳು ಡೋರ್ ಲಾಕ್ ಮಾಡ್ಕೊಂಡು ರೂಮಲ್ಲೇ ಇದ್ದಾಳೆ, ಅವಳಂತೂ ಹೊರಗೆ ಬರ್ತಾನೇ ಇಲ್ಲ, ಎಷ್ಟು ಕರೆದ್ರೂ ಹೊರಗೆ ಬರ್ತಿಲ್ಲ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಅವಳು ಮಲ್ಕೊಂಡಿರಬೇಕು, ಹೋಗಿ ಫಸ್ಟ್ ನೋಡಿ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ, ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿರಬೇಕಲ್ಲ, ಆಮೇಲೆ ನಿಮಗೆ ಮಾಡಿಸ್ತೇನೆ, ಏನಂತ ಹೇಳಿದ್ರಿ, ನನ್ನನ್ನು ಚಿಕ್ಕ ಹುಡುಗ ಅಂತ ಹೇಳಿದ್ರ, ನಾನು ಚಿಕ್ಕದಾಗಿರ್ಬೋದು, ಆದರೆ ನನ್ನ ಗ್ಯಾಂಗ್ ಅದು ತುಂಬ ದೊಡ್ಡದಾಗಿದೆ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಏನೋ ನಿಮ್ಮದು ಗ್ಯಾಂಗ್ ಎಲ್ಲ ಹೇಳ್ತೀರಾ, ನೋಡಿ ಒಂದು ವಾರಕ್ಕೆ ಅಂಥದ್ದು ಏನೋ ಆಗುತ್ತೆ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನೋಡಿ, ಇವಾಗ ಮಾತಾಡಲ್ಲ, ಇವಾಗ ನೀವು ಮಾತಾಡಿ, ಅನಿತಾಗೆ ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಲ್ಲ, ಆವಾಗ ನಿಮಗೆ ಒಂದು ಗತಿ ಕಾಣಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಮನೆಯೊಳಗೆ ಎಲ್ಲರೂ ಬರ್ತಾರೆ. ಆಗ ಮುತ್ತು ಹೇಳ್ತಾನೆ ಹರಿ ಹತ್ರ, ಯಾಕೋ ಈ ರೀತಿ ಮಾಡ್ತಿದ್ಯಾ, ಅಲ್ಲ ನಿಂಗೆ ಇದೆಲ್ಲ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ನಿಂಗೆ ಗೊತ್ತಿರಲಿಲ್ವಾ, ತಮಾಷೆ ಅಂತ ಈ ರೀತಿ ಮಾಡಿದ್ಯಲ್ಲ, ನಿಂಗೆ ಏನೋ ಹೇಳೋದು ನಾನು, ಅಲ್ಲ ನಿಂಗೆ ಮದುವೆ ಆಗಿದೆ ಕಣೋ, ಮದುವೆ ಆದವನು ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿಯೋ, ನೋಡು ಆ ಮಹಿ, ಅವ್ನು ನಿನಗಿಂತ ಸಣ್ಣವನು, ಅವನಿಗೆ ಗೊತ್ತಾಗುತ್ತೆ ಇದೆಲ್ಲ ತಪ್ಪು ಅಂತ, ಆದರೆ ನಿಂಗೆ ಯಾಕೆ ಗೊತ್ತಾಗ್ತಿಲ್ಲ ಹರಿ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಣ್ಣ, ನಾನು ಅಂಥದ್ದು ಏನೂ ಮಾಡಲಿಲ್ಲ, ನಾನು ಅವಳ ಕೆಟ್ಟದಾಗಿ ನಡ್ಕೊಳ್ಳೂ ಇಲ್ಲ, ಫ್ರೆಂಡ್ ಥರ ಮಾತಾಡಿದೆ ಅಷ್ಟೇ ಅಣ್ಣ ಅಂತ
ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಏನೋ ಮಾತಾಡ್ತಿದ್ಯಾ, ನಿಂಗೆ ಮದುವೆ ಆಗಿದೆ ಕಣೋ, ಮದುವೆ ಆಗಿದವನು ಫ್ರೆಂಡ್ ಥರ ಮಾತಾಡೋದೇ ತಪ್ಪು, ಒಂದು ಹುಡುಗಿ ಜೊತೆ ಆ ರೀತಿ ಮಾತಾಡೋದೇ ತಪ್ಪು ಕಣೋ, ನಂಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಕಲ್ಲರ್ ಬಟ್ಟೆ ಹಾಕೋದೇನೋ, ಸೆಂಟ್ ಹಾಕೋದೇನೋ, ಸ್ಟೈಲ್ ಮಾಡೋದೇನೋ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮಾತಾಡೋದೇನೋ ಎಲ್ಲ ನಂಗೆ ಗೊತ್ತಿದೆ ಕಣೋ ಹರಿ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅದಕ್ಕೆ ನಾನೇನು ಮಾಡಲಿ, ನಾನೇನು ಕೂಡ ಮಾಡಲಿಲ್ಲ, ನಂದೇನು ತಪ್ಪಿಲ್ಲ, ನಾನು ಫ್ರೆಂಡ್ ಅಂತೇಳಿ ಮಾತಾಡಿದೆ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಹರಿ ನಿಂಗೆ ಏನಾಗಿದೆ ಒಂದು ಸಲ ಅರ್ಥ ಮಾಡ್ಕೊ, ನಿಂಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಈ ಟೈಮಲ್ಲಿ ಮತ್ತೊಂದು ಹುಡುಗಿ ಜೊತೆ ಮಾತಾಡೋದು ತಪ್ಪು ಹರಿ ಅಂತ ಹೇಳ್ತಾನೆ. ಆಗ ಹರಿ ಯೋಚನೆ ಮಾಡ್ತಾನೆ, ಈ ಟೈಮನ್ನು ಹೇಗಾದರೂ ಮಾಡಿ ನಾನು ಯೂಸ್ ಮಾಡಿಕೊಳ್ಳೇಬೇಕು. ಹೌದು, ನಾನೀಗ ಒಂದು ನಾಟಕ ಮಾಡ್ತೇನೆ, ಆವಾಗ ಚಂದನ್ ಅವರು ಓಡಿ ಬಂದು ನೀನೇ ನನ್ನ ಗಂಡ ಅಂತ ತಿಳ್ಕೊಂಡು ತಪ್ಕೊಳ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮುತ್ತು ಹೇಳ್ತಾನೆ, ಹರಿ ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಣ್ಣ ನೀನು ಏನಂತ ಹೇಳಿದೆ, ನಂಗೆ ಮದುವೆ ಆಗಿದೆಯಾ ಅಣ್ಣ, ನಿಜವಾಗ್ಲೂ ಹೇಳು, ನಂಗೆ ಮದುವೆ ಆಗಿದೆಯಾ, ಯಾರನ್ನ ಹೇಳಿದ್ದು ಮದುವೆ ಆಗಿದೆ ಅಂತ ಹೇಳ್ಕೊಂಡು, ಇದು ಫೇಕ್ ಮ್ಯಾರೇಜ್ ಅಲ್ಲ, ಅವರಿಗೆ ನನ್ನನ್ನು ಕಂಡ್ರೇ ಆಗಲ್ಲ, ಅವ್ರು ಈ ಮನೇಲಿ ಇರೋದು ಯಾರಿಗೋಸ್ಕರ, ನನಗೋಸ್ಕರ ಇದ್ದಾರಾ, ಇಲ್ಲ ತಾನೇ, ಇನ್ನೇನು ಸ್ವಲ್ಪ ದಿನ ಡಿವೋರ್ಸ್ ಆಗುತ್ತೆ, ಅವರಂತೂ ಯಾವಾಗ ಈ ಮನೆ ಬಿಟ್ಟು ಹೋಗ್ತಾರಂತ ಕಾಯ್ತಾ ಇದ್ದಾರೆ, ಡಿವೋರ್ಸ್ ಆದಮೇಲೆ ಅವ್ರು ಯಾರು ನಾನು ಯಾರು, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನನ್ನ ಪಾಡಿಗೆ ನಾನು ಇರ್ತೇನೆ, ಅಂಥದ್ರಲ್ಲಿ ಇದನ್ನು ಮದುವೆ ಅಂತ ಹೇಗೆ ಹೇಳ್ತೀಯಾ, ನೀನೇ ಅವ್ರ ಹತ್ರ ಕೇಳಂತ, ಇದು ಮದುವೆನ ಅವ್ರ ಹತ್ರನೇ ಕೇಳು ನೀನು ಅಂತ ಹೇಳಿ ಚಂದನ್ ಅವ್ರ ಹತ್ರ ಕೇಳ್ತಾಳೆ. ಅಲ್ಲ ಚಂದನ್ ಅವ್ರು, ನಾನು ಹೇಳೋದು ಕರೆಕ್ಟ್ ಅಲ್ವಾ, ನಿಜವಾಗ್ಲೂ ಹೇಳಿ ಇದು ಮದುವೆನಾ, ಅಲ್ಲ ನೀವು ಎಲ್ಲ ಕಡೆಯಲ್ಲಿಯೂ ನನ್ನನ್ನು ಕಸಿನ್ ಅಂತ ಹೇಳ್ಕೊಂಡು ಬರ್ತೀರಾ, ನೀವೇ ನನ್ನನ್ನು ಗಂಡ ಅಂತ ಒಪ್ಕೊಳ್ಳೇ ಇಲ್ಲ, ಹಾಗಿರುವಾಗ ನಾನು ಮಾಡಿದ್ರಲ್ಲಿ ಏನು ತಪ್ಪಿದೆ, ನೀವೇ ಹೇಳಿ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಹರಿ ನೀನು ಏನೋ ಮಾತಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಹರಿ ಹೇಳ್ತಾನೆ, ಹೌದು ನಾನು ಮಾಡಿದ್ರಲ್ಲಿ ಏನು ತಪ್ಪಿದೆ, ಅವರಿಗಂತೂ ನಾನಂತೂ ಗಂಡ ಅಲ್ಲ, ಅವರು ಅದನ್ನು ಎಲ್ಲಿ ಕೂಡ ಹೇಳಿಲ್ಲ, ಹಾಗಿರುವಾಗ ನಾನೇನು ಮಾಡಲಿ, ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಅವ್ರು ಯಾರೋ ನಾನು ಯಾರೋ ಅಲ್ವಾ, ಅದಕ್ಕೆ ಈ ರೀತಿ ಮಾತಾಡಿದೆ, ಅದರಲ್ಲಿ ಏನು ತಪ್ಪಿದೆ, ನನ್ನ ಫ್ಯೂಚರ್ನ ನೋಡ್ಕೋಬೇಕಲ್ಲ ಅಂತ ಹೇಳ್ತಾನೆ. ಆಯ್ತಣ್ಣ, ನಿಂಗೆ ಅಷ್ಟು ಡೌಟಾ, ಹಾಗಾದರೆ ಇವಾಗಲೂ ಚಂದನ್ ಅವ್ರನ್ನ ಕರಿ, ಆ ಹುಡುಗಿ ಮನೆಗೆ ಹೋಗುವ, ಅಲ್ಲಿ ಹೋಗಿ ಎಲ್ಲನೂ ಹೇಳುವ, ಇವರೇ ನನ್ನ ಹೆಂಡತಿ, ಪ್ರತಿಯೊಂದು ವಿಚಾರನೂ ಹೇಳುವ ಬಾ ಅಂತ ಹೇಳ್ತಾರೆ. ಆಗ ಮುತ್ತು ಏನೂ ಮಾತಾಡಲ್ಲ. ಆಗ ಹರಿ ಹೇಳ್ತಾನೆ, ನಂಗೆ ಗೊತ್ತಾಯಿತು ನೀನು ಬರಲ್ಲ ಅಂತ ಹೇಳ್ಕೊಂಡು, ನೋಡೋಣ ನಾನು ಯಾವುದೇ ತಪ್ಪು ಮಾಡಲಿಲ್ಲ ಅಂತ ಹೇಳ್ತಾನೆ. ಅವನಂತೂ ಹೇಳ್ತಾ ಇರ್ತಾನೆ, ನಾನು ಮಾಡಿದೆ ಸರಿ ಅಂತ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾನೆ. ಯಾಕಂತ ಹೇಳಿದರೆ ಅದು ಚಂದನಿಗೆ ಉರಿಲಿ, ಚಂದನ ಅವನನ್ನ ಗಂಡ ಅಂತ ಒಪ್ಕೊಳ್ಳಿ ಅಂತ ಹೇಳ್ಕೊಂಡು ಬೇಕಂತ ಹೇಳಿ ಅವಳೆದುರಿಗೆ ಇದೇ ರೀತಿ ನಾಟಕ ಮಾಡ್ತಾನೆ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ ಚಂದನ ಹತ್ರ, ಮೇಡಮ್ ಕರೆಕ್ಟ್ ಅಲ್ವಾ ಮೇಡಮ್, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಮೇಡಮ್, ಹೇಳಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನನು ಪ್ಲ್ಯಾನ್ ಮಾಡ್ತಾಳೆ. ಅವನೇನು ಪ್ಲ್ಯಾನ್ ಮಾಡ್ತಾನೆ ಅದಕ್ಕೆ ವಿರುದ್ಧವಾಗಿ ಚಂದನ ಒಂದು ಪ್ಲ್ಯಾನ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ಹೌದು ಹರಿ ಅವರೇ, ನೀವು ಮಾಡಿದೆ ಕರೆಕ್ಟ್ ಅಂತ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಹರಿ ಅಂದ್ಕೊಳ್ತಾನೆ, ಅಲ್ಲ ಇವ್ರು ಏನು ಮಾತಾಡ್ತಿದ್ದಾರೆ, ಅಲ್ಲ ಇದ್ಯಾಕೆ ಈ ರೀತಿ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಹೌದು ಕರೆಕ್ಟ್, ನಾನು ನಿಮ್ಮನ್ನು ಗಂಡ ಅಂತ ಒಪ್ಕೊಳ್ಳೇ ಇಲ್ಲ, ನಮ್ಮ ಪ್ರಕಾರ ಇದು ಫೇಕ್ ಮ್ಯಾರೇಜ್ ಅಲ್ವಾ, ಹಾಗಿರುವಾಗ ನೀವು ಇನ್ನೊಂದು ಹುಡುಗಿ ಹತ್ರ ಮಾತಾಡೋದು, ಇನ್ನೊಂದು ಹುಡುಗಿಯನ್ನು ಲವ್ ಮಾಡೋದು ತಪ್ಪೇಗಾಗುತ್ತೆ ಅಂತ ಕೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಚಂದನ ನೀನು ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾನೆ, ಹೌದಣ್ಣ ಕರೆಕ್ಟ್ ತಾನೇ, ಇವರಿಗೂ ಒಂದು ಫ್ಯೂಚರ್ ಇದೆ, ಇವರು ಚೆನ್ನಾಗಿರಬೇಕು, ನಾನು ಹೇಗಿದ್ರು ನಾಳೆ ಹೋಗುವವಳು, ಹಾಗಿರುವಾಗ ಇವ್ರು ಮಾಡಿದ್ದು ಕರೆಕ್ಟೇ ಅಲ್ವಾ ಅಣ್ಣ, ನೀವು ಯಾಕಣ್ಣ ಅವಳ ಹತ್ರ ಹೋಗಿ ಮದುವೆ ಆಗಿದೆ ಅಂತ ಹೇಳಿದ್ರಿ, ಪಾಪ ಅಲ್ವಾ ಇವರು, ನೋಡಿ ಇವಾಗ ಏನು ಯೋಚನೆ ಮಾಡಬೇಡಿ, ಮೊದಲು ಅವ್ರ ಮನೆಗೆ ಹೋಗಿ, ನೀವು ಅಲ್ಲಿ ಹೋಗಿ ಅನಿತಾ ಅಲ್ಲ ಹನಿ ಅಂತ ಹೇಳಿದರೆ ಸಾಕು, ಅವಳು ಡೋರ್ ಓಪನ್ ಮಾಡ್ತಾಳೆ, ಅವಳಿಗೆ ಎಲ್ಲ ಸತ್ಯನೂ ಹೇಳಿ, ನಮ್ಮ ನಡುವೆ ಏನೆಲ್ಲ ಆಗಿದೆ ಎಲ್ಲನೂ ಹೇಳಿ, ನಮ್ಮದು ಫೇಕ್ ಮ್ಯಾರೇಜು, ಇನ್ನು ಸ್ವಲ್ಪ ದಿನ ಡೈವೋರ್ಸ್ ಆಗುತ್ತೆ, ಆದಮೇಲೆ ಮದುವೆ ಆಗೋಣ, ಪ್ರತಿಯೊಂದನ್ನು ಹೇಳಿ ಆಯಿತಾ, ಹೇಳ್ತೀರಲ್ವಾ ಹರಿಯವರೇ ಮಾತಾಡಿ ಅಂತ ಹೇಳ್ತಾರೆ. ಆಗ ಕಂಠಿ ಮತ್ತು ಮೈ ಮಾತಾಡ್ತಾ ಇರ್ತಾರೆ, ಅತ್ತಿಗೆ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಚಂದನ ಹೇಳ್ತಾಳೆ, ಹರಿ ಅವರೇ ಕೇಳಿಸ್ತಾ, ಹೋಗಿ ಹರಿ ಅವರೇ ಹೋಗಿ ಎಲ್ಲ ಸತ್ಯನೂ ಹೇಳಿ ಅನಿತನಿಗೆ, ನೋಡಿ ಇನ್ನೇನಿದ್ರು ನನಗೆ ಡಿವೋರ್ಸ್ ಆಗುತ್ತೆ, ಆಮೇಲೆ ನಾವು ಮದುವೆ ಆಗೋಣ, ಎಲ್ಲ ಸತ್ಯನೂ ಹೇಳಿ, ಓಕೆ ನಿಮ್ಗೆ ಕಷ್ಟ ಆಗುತ್ತೆ ಏನೋ ಪರವಾಗಿಲ್ಲ, ನಾನೇ ಹೋಗ್ತೇನೆ, ನಾನೇ ಹೋಗಿ ಎಲ್ಲ ಸತ್ಯನೂ ಹೇಳ್ತೇನೆ, ನೋಡಿ ನೀವು ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ನಿಮ್ಮ ಲವ್ಗೋಸ್ಕರ ನಾನು ಸಹಾಯ ಮಾಡಬಾರ್ದಾ, ನಾನು ನಿಮ್ಮ ಲವ್ಗೆ ಸಪೋರ್ಟ್ ಮಾಡ್ತೇನೆ ಹರಿಯವರೇ ಅಂತ ಹೇಳ್ತಾಳೆ. ಆಗ ಹರಿಗೆ ಮನೆಯವ್ರಿಗೆ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ನಟರಾಜ ಬರ್ತಾನೆ. ನಟರಾಜ ಬಂದು ಹೇಳ್ತಾನೆ, ಯಾಕ್ರೋ ಇಲ್ಲಿ ನಿಂತಿದ್ದೀರಾ, ಮೊದಲು ಹೋಗಿ ಅವಳು ಡೋರ್ ಲಾಕ್ ಮಾಡ್ಕೊಂಡಿದ್ದಾಳ, ಮೊದಲು ಡೋರ್ ಓಪನ್ ಮಾಡಿ, ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಎಲ್ಲರೂ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಇದು ನನ್ನಿಂದಾಗಿ ತಪ್ಪ ಅಲ್ವಾ, ನಾನೇ ಹೋಗಿ ಸರಿ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಬೇಡ ಹರಿ ಅವರೇ, ನಾನು ಹೋಗಿ ಸರಿ ಮಾಡ್ತೇನೆ ಇದನ್ನೆಲ್ಲ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ನೀನು ಯಾಕಮ್ಮ ಹೋಗ್ತೀಯಾ ಅಂತ ಹೇಳ್ತಾನೆ, ನೀನು ಹೋದರೆ ಸರಿಯಾಗಲ್ಲ, ಅಲ್ಲಿ ತಪ್ಪಾಗುತ್ತೆ, ನಿನ್ನಲ್ಲಿ ಹೋದರೆ ಬೇಡ, ಒಂದಕ್ಕೊಂದು ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾರೆ, ಇಲ್ಲ ಅಣ್ಣ, ನಾನೇ ಹೋಗಿ ಸರಿ ಮಾಡಬೇಕು, ಪಾಪ ಹರಿ ಅವರು ಆ ಹುಡುಗಿನ ಎಷ್ಟು ಲವ್ ಮಾಡ್ತಿದ್ರು, ಅದು ಬೇರೆ ಅನಿತಾ ಹೇಳ್ಕೊಂಡು ಸಾಂಗ್ ಹೇಳಿ ಡ್ಯಾನ್ಸ್ ಮಾಡ್ತಾಯಿದ್ರು,
ಅವಳಿಗೋಸ್ಕರ ಏನೆಲ್ಲ ಮಾಡ್ತಾಯಿದ್ರು. ಡೈಲಿ ಬಸ್ ಸ್ಟಾಪಿಗೆ ಹೋಗ್ತಿದ್ರು, ಅವಳು ಫೋನ್ ಬಂದು ರಿಸೀವ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಿದ್ರು, ಅವಳನ್ನ ಎಷ್ಟು ಲವ್ ಮಾಡ್ತಿದ್ರು. ಹಾಗಿರುವಾಗ ನಾನೇ ಹೋಗಿ ಸಹಾಯ ಮಾಡಬೇಕಲ್ಲ. ಪಾಪ ಹರಿ ಅವರ ಲವ್ಗೆ ನಾನು ಸಹಾಯ ಮಾಡೇ ಮಾಡ್ತೇನೆ. ಅವ್ರ ಲವ್ ಕೊನೆ ಆಗ್ಲಿಕ್ಕೆ ನಾನು ಬಿಡಲ್ಲಪ್ಪ, ಅವ್ರ ಲವ್ ಸಕ್ಸಸ್ ಆಗಬೇಕು, ನಾನು ಅದನ್ನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಹರಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಅಲ್ಲ ಇಲ್ಲಿ ಏನಾಗ್ತಿದೆ, ಅಲ್ಲ ನಾನು ನೋಡಿದರೆ ಆ ಹುಡುಗಿಗೆ ಹತ್ತಿರ ಆದರೆ ಚಂದನ ಅವರು ಹತ್ತಿರ ಆಗ್ತಾರಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ನೋಡಿದರೆ ಆ ಹುಡುಗಿನ ಹತ್ತಿರ ಮಾಡಿ ಚಂದನ ಅವರು ದೂರ ಹೋಗ್ತಿದ್ದಾರಲ್ಲ. ಅಯ್ಯೋ ಈಗ ಏನಾಗ್ತಿದೆ, ಇಲ್ಲಿ ಏನಾಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಹರಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾನೆ, ಏನು ಮಾಡೋದಪ್ಪ ಇದು, ಯಾಕಿದೆಲ್ಲ ಆಗ್ತಾ ಇದೆ ಹೇಳ್ಕೊಂಡು. ಇನ್ನು ಚಂದನ ಮುತ್ತಿಗೆ ಕಣ್ಣು ಹೊಡೆದು ಹೇಳ್ತಾಳೆ, ನಾನು ನಾಟಕ ಮಾಡ್ತಿದ್ದೇನೆ ಅಂತ ಹೇಳಿ. ಆಗ ಮನೆಯವರೆಲ್ಲರೂ ಗೊತ್ತಾಗುತ್ತೆ, ಓಕೆ ಚಂದನ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿ. ಇನ್ನು ಚಂದನ ಹೇಳ್ತಾಳೆ, ಹೌದಣ್ಣ ನಾನಲ್ಲಿ ಹೋಗ್ತೇನೆ, ಹೋಗಿ ಇದನ್ನೆಲ್ಲ ಸರಿ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ನಟರಾಜ ಹೇಳ್ತಾನೆ, ಲೋ ಹರಿ, ಅಲ್ಲ ಕಣೋ, ಇರೋ ಒಂದು ಚಾನಲ್ಗೆ ಸಿಗ್ನಲ್ ಸಿಗ್ತಾ ಇಲ್ಲ, ನೀನು ನೋಡಿದ್ರೆ 26 ಚಾನಲ್ ಹಾಕ್ಕೊಂಡು ಸಿಗ್ನಲ್ ಹುಡುಕ್ತಾ ಇದೆಯಾ, ಮೊದಲು ರಿಮೋಟ್ ಬ್ಯಾಟ್ರಿ ಶೆಲ್ ಸರಿ ಮಾಡು ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾ ಇರ್ತಾನೆ. ಆಗ ಹರಿ ಹೇಳ್ತಾನೆ, ಈ ಅಪ್ಪ ಕೂಡ ನನಗೆ ಕಾಲೆಳೆಯುವಾಗ ಆಯ್ತಲ್ಲ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಹರಿ ಅವರೇ ನಾನು ಅವ್ರ ಮನೆಗೆ ಹೋಗಿ ಎಲ್ಲನೂ ಮಾತಾಡ್ಕೊಂಡು ಬರ್ತೇನೆ. ಇನ್ನು ಹರಿ ಆ್ಯಂಡ್ ಅನಿತಾ #ಹರಿತಾ. ವಾವ್ ಸೂಪರ್ ಹರಿ ಅವರೇ, ನೋಡಿ ನಾನೀಗ ಹೋಗಿ ಅದೇ ನಿಮ್ಮ ಅನಿತಾ ಅಲ್ಲಲ್ಲ ಹನಿ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ರೀ ನೀವು ಹೋಗೋದು ಬೇಡ ರೀ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಲ್ಲ ರೀ ನೀವು ಯಾಕ್ರಿ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡಿ ನೀವೇನೂ ಹೇಳ್ಬಿಡಿ, ನೀವು ಸ್ವಲ್ಪ ಕೂತ್ಕೊಳ್ಳಿ, ನೋಡಿ ನಂಗೆ ಗೊತ್ತಿದೆ ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಕೊಂಡು, ನೋಡಿ ನಾನು ನಿಮ್ಮ ಪ್ರೀತಿಗೆ ಧಕ್ಕೆ ಆಗೋಗ್ಬಿಡಲ್ಲ, ನಾನೇ ಅವಳ ಮನೆಗೆ ಹೋಗಿ ಅವಳ ಹತ್ರ ಎಲ್ಲ ಮಾತಾಡಿ ವಿಚಾರನ ಹೇಳ್ಕೊಂಡು ತಿಳಿಸಿ ಅವಳು ಇಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಹೌದು ಹೌದು ನಂಗೆ ಗೊತ್ತಿದೆ, ಅವನಿಗೆ ಸ್ವಲ್ಪ ಸಂಕೋಚ ಕಣಮ್ಮ, ಅದಕ್ಕೆ ಅವ್ನು ಏನೂ ಹೇಳ್ತಾ ಇಲ್ಲ, ಅವನು ಅವಳಿಗೋಸ್ಕರ ಕಲರ್ ಬಟ್ಟೆ ಹಾಕ್ಕೊಳ್ತಿದ್ದ, ಸೆಂಟ್ ಹಾಕ್ಕೊಳ್ತಿದ್ದ, ಎಷ್ಟು ಚೆಂದ ಮಾಡಿ ಅವಳ ಹತ್ರ ಫೋನಲ್ಲಿ ಮಾತಾಡ್ತಿದ್ದ, ನನಗೆಲ್ಲನೂ ಗೊತ್ತಿದೆ, ಅವನಿಗೆ ಸ್ವಲ್ಪ ಸಂಕೋಚ ಸ್ವಭಾವ ಅಷ್ಟೇ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಣ್ಣ ಏನು ಹೇಳ್ತಿದ್ದೀಯಣ್ಣ, ಅಲ್ಲ ನೀವೆಲ್ಲ ಏನು ಮಾಡ್ತಿದ್ದೀರಿ, ನಂಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡಿ ಹರಿ ಅವರೇ ನೀವು ನಾಚಿಕೆ ಪಡ್ಕೊಳ್ಬೇಡಿ, ನಂಗೆ ಗೊತ್ತಿದೆ ನಿಮಗೆ ಅವಳಂದ್ರೆ ಎಷ್ಟು ಇಷ್ಟ ಅಂತ ಹೇಳ್ಕೊಂಡು. ಇನ್ನು ಚಂದನ ಹೇಳ್ತಾಳೆ, ಬಾ ಮಹಿ ನಾವು ಹೋಗಿ ಬರೋಣ, ಅದೇ ಇವ್ರದ್ದು ಅನಿತಾ ಮನೆ ಅಲ್ಲ ಸಾರಿ ಹನಿ ಮನೆಗೆ ಹೋಗೋಣ ಬಾ. ಅಣ್ಣ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಡಿ, ಯಾಕಂದರೆ ನಾನು ಅನಿತಂಗೆ ಕರ್ಕೊಂಡು ಬರ್ತೇನಲ್ಲ, ಮನೆಯೆಲ್ಲ ಫುಲ್ ನೀಟಾಗಿ ಇಟ್ಬಿಡಿ ಅಂತ ಹೇಳ್ತಾನೆ. ಇನ್ನು ಮಹಿ ಮತ್ತು ಚಂದನ ಇಬ್ಬರು ಅನಿತನ ಮನೆಗೆ ಹೋಗ್ತಾರೆ. ಇನ್ನು ಇವರೆಲ್ಲರೂ ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಮಹಿಮಾ ಬರ್ತಾಳೆ. ಇನ್ನು ನಾಳಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಚಂದನ ಅನಿತನ ಮನೆ ಕರ್ಕೊಂಡು ಬರ್ತಾಳ, ಏನಾಗುತ್ತೆ ಪ್ರತಿಯೊಂದನ್ನು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.